ಕಡದು ಬೇಲಿ ಹಚ್ಚುತ್ತದ ಕೊಡ್ತದ ಕಾಟ. ಹೌದು. 6 ಗುಣಗಳ 6 ಕಾಲಿನ ಅಂಟ ಮ್ಯಾಗ ಮುತ್ತು ಹಕ್ಕಿ ಹೊಡೆಯೋ ಬಂಟ. ಓಂ ನಮ ಶಿವನ ನುಡಿಯ ಕುಲ್ಲ ಕೈಯಾಗ ಹಿಡಿಯುವ ಕವಳಿ ಕಲ್ಲ. ಸುಜ್ಞಾನ ಎಂಬುದು ಜಾಡಿಸಿ ಹೊಡೆಯುವ ಮೊದಲ ನಿನ್ನಲ್ಲಿರುವಂತ ಅಜ್ಞಾನದ ಹಕ್ಕಿ ಎದ್ದು ಓಡುತ್ತಾವ ಎಲ್ಲ ಅಂತ ಹೇಳಿದರು. ಇದೇ ಮಾತು ಕೇಳಿಪ್ಪ. ನಾವು ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿದ್ದೇವೆ ಅನ್ನೋದಕ್ಕ ಏನ್ ಮಾಡ್ಬೇಕು? ಮನುಷ್ಯ ತಿಳಿದಿರೋ ತಪ್ಪು ಮಾಡ್ತಾನ, ತಿಳಿದಿರೋ ತಪ್ಪು ಮಾಡ್ತಾನ. ಅವ್ರು ಮಾಡ್ತಾನಲ್ಲ, ಹೌದಿಲ್ಲ? ಹೌದು. ಆ ಸದ್ಗುರುವಿನ ಪಾದಕ್ಕೆ ಬಿದ್ರ ಏನಾಗ್ತದ? ಆ ಗುರುವಿನ ಸುಜ್ಞಾನದ ಪ್ರಭಾವ ನಮ್ಮನ್ನ ಯಾರ ಬೀರ್ತಂದ್ರ ಏನಾಗ್ತದ? ನಮ್ ಬಲ್ಲಿರ್ತಕ್ಕಂಥ ಅಜ್ಞಾನ ಎದ್ದು ಓಡ್ತದ ಅಂತ ತಿಳ್ಕೊಂಡು ಅದಕ್ಕೆ ಜ್ಞಾನಿ ಹೇಳೋಣ. ಹೌದು. ಅದಕ್ಕೆ ಜ್ಞಾನಿಯ ಮಾತಿಗೆ ಮಾನ್ಯತೆಯನ್ನು ಕೊಟ್ಟು ಹೆಚ್ಚಿಗೆ ಮಾತುಗಳನ್ನು ಹೇಳಲಾರದೆ ನಮ್ಮ ಕಮಿಟಿಯ ಹಿರಿಯರಿಗೆ ಆಗಲೇ ಏನ್ ಮಾಡ್ಯಾರು? ಒಂದು ನಿರ್ಣಯವನ್ನು ಮಾಡಿ ಹೋದರು. ಹೌದು. ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ಹೋಗಪ್ಪ ಇದರಲ್ಲಿ ಸರಿಜೋಡಿ ಕಲಾವಂತರಿಗೆ ಪ್ರಶ್ನೆಯನ್ನು ಕೇಳಿದ್ರು. ಕೇಳಿದ ಕೂಡಲೇ ಈ ಅಮೋಕ್ಷಿತರ ಬಸವನಾಳ ಸಂಘದವರಿಗೆ ಕೂಡ ಕೇಳ್ಯಾರಿಪ್ಪ ಬಂದು ಎಲ್ಲ ಪ್ರಶ್ನೆಗಳನ್ನು ಕೇಳ್ಯಾರ. ಹೌದು. ಏನು ಕೇಳಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ಎಲ್ಲರೂ ಪ್ರಪಂಚ ಮಾಡಿ ಪಾರ್ಮತ್ ಹೋಗ್ಯಾರ. ಏನು ಎಲ್ಲರೂ ಪ್ರಪಂಚ ಮಾಡಿ ಪಾರ್ಮತ್ ಹೋಗ್ಯಾರ. ಹೌದು. ಕರೆ ಅಮೋಕ್ಷಿತ ಏನ್ ಮಾಡ್ಯಾನ? ಪಾರ್ಮತ್ ಮಾಡಿ ಪ್ರಪಂಚಕ್ಕೆ ಬಂದಾನ. ಹೌದು. ಯಾಕ ಅಂತಕ್ಕಂಥ ಮಾತನ್ನು ಕೇಳ್ಯಾರ. ಹ್ಯಾಂಗ ವಿಷಯಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ತಾವೆಲ್ಲರೂ ಲಕ್ಷ್ಯ ಕೊಡ್ರಿ. ಎಷ್ಟು ಲಕ್ಷ ಒಂದಿಟ್ಟು ಕೊಡ್ಬೇಕೇನ್ರಿ? ಅಂದ್ರ ನಮ್ ಕಡೆ ಎಲ್ಲಾ ಮನಸ್ಸಿಟ್ಟು ಕೇಳ್ರಿ ಅನ್ನಂಗದು. ಲಕ್ಷ ರೊಕ್ಕಿ ಲಕ್ಷ ಅಂದ ಹಂಗ ಲಕ್ಷ ಅಂದನ ಮಗ ನೀವ್ ಹೇಳುವಂತ ಮಾತು ಹೆಂಗ ಆಗ್ತಾರಪ್ಪ ಅಂತ ಕೇಳಿದ್ರ ಹೆಂಗ ಆಗ್ತದ್ರಿಪ್ಪ? ಆಮೇಲೆ ಹೇಳಮ್ಮದು. ಹೌದು. ಅಮೋಕ್ಷಿತ ಪಾರ್ಮತ್ ಮಾಡಿ ಪ್ರಪಂಚಕ್ಕೆ ಯಾರು ಬಂದಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ? ಕೈಲಾಸದಾಗ ಅಮೋಕ್ಷಿತ ಶಿವನ ಗತ್ತಿಗೆ ಮ್ಯಾಗ ಉದಯ ಆದ. ಇದಕ್ಕಿಂತ ಮಂದಿ ಹಿಂದಿನ ಹೋದಾಗ ಏನು ಅಡಕೇಶ್ವರ ಆದ, ಗಣ ಋಷಿ ಆದ, ಓಂ ಋಷಿ ಆದ, ಈಗ ಅನೇಕ 7 ಅವತಾರವನ್ನ ತಾಳಿ ಗೋಳಿ ಶೇಳದೊಳಗ ದಾಸ ಆದ. ಹೆಣ್ಣು ಮಕ್ಕಳಿಗೆ ಮೋಹ ಮಾಡಿದವ. ಏನು ಏನಲ್ಲಿಲ್ಲ? ಹೆಣ್ಣಿಗೆ ಮಕ್ಕಳಿಗೆ ಮೋಹ ಮಾಡಲಿಲ್ಲ. ಪ್ರಪಂಚದ ಹಾದಿಯನ್ನೇ ತುಳಿಲಿಲ್ಲ ಆ ಯುಗದಾಗ. ಹೌದು. 6 ಯುಗ ಮುಗಿದು 7ನೇ ಯುಗ ಅಮೋಕ್ಷಿತನ ಅವತಾರ ಬಂತು. ಅವಾಗ ಪಾರ್ವತಿ ಕೇಳ್ತಾಳ ಅಮೋಕ್ಷಿತಗ, ಏನಂತ? ಏನೋ ಅಮೋಕ್ಷಿತ ಈ ಮರ್ತ್ಯನ್ಯಾಗ ಈ ಕೈಲಾಸದೊಳಗ, ಹೌದು, ಈ ಕೈಲಾಸದೊಳಗ ನಾವು ನಿನಗೆ ಜನ್ಮ ನೀಡಿದ ಒಂದೊಳಕ ಮಾತಾಡ್ತಾರ. ಏನು ಜಗತ್ತಿನೊಳಗ ನಿನಗ ತಂದೆ ಅನ್ನುವಂತಾವ್ ಶ್ರೇಷ್ಠ ಅದಾನೋ, ತಾಯಿ ಅನ್ನುವಂತಕ್ಕೆ ಶ್ರೇಷ್ಠ ಅದಾನೋ ಅದು ತಿಳ್ಕೊಂಡ ಯೋಗಿನಾದ ಅಮೋಕ್ಷಿತಗ ಪಾರ್ವತ ದೇವಿ ತಾಯಿ ಮಾತು ಕೇಳಿದವು. ಹೌದಪ್ಪ, ಹೌದು. ಅವಾಗ ಅಮೋಕ್ಷಿತ ಹೇಳ್ತಾನ, ಏನಂತ? ತಾಯಿ ಈ ಜಗತ್ತಿನೊಳಗ ಗುರುವಿಗಿಂತ ಮಿಗುಲು ಯಾವುದಿಲ್ಲ. ಹೌದು. ಕರೆ ನನ್ನ ಪಾಲಿಗೆ ತಾಯಿ ಬಾಳ ಕಡಿಮೆ, ನನ್ನ ತಂದೆ ಬಾಳ ಹೆಚ್ಚಿಗದಾನ ತಿಳ್ಕೊಂಡು ತಾಯಿ ಎದುರಿಗೆ ಹೇಳಿದ ಕೂಡಲೇ ತಾಯಿ ಪಾರ್ವತಿ ದೇವಿ ಒಳಗ ಹೊಟ್ಟಿ ಒಳಗ ಖಾರ ಕಲಸದಂಗಾಗಿತ್ತು ಮಾತ. ಹೌದು. ಹೊಟ್ಟಿ ಒಳಗ ಖಾರ ಕಲಸದಂಗಾಗಿ ಅಮೋಕ್ಷಿತಗೆ ಹೇಳ್ತಾಳ, ಏನಂತ? ಅವಾಗ ನೀವು ನಾನು ನಿನಗೆ ಜನ್ಮ ನೀಡಿ ನನ್ನ ಬಳಕ. ಹೌದು. ನನ್ನ ಅರುಣಿ ತಾಯಿ ಅರುಣಿ ಹಿಡಿಲಾರ್ದೆ ತಂದಿನೇ ನೀ ಬೇಕಂದಿದಪ್ಪ ಅಂತ ಕೇಳಿದ್ರ. ಹೌದು. ಕರೆದಿನ ತಂದಿನೇ ನೀ ಶ್ರೇಷ್ಠ ಅನ್ಸ್ಕೋಬೇಕಾಗಿತ್ತಪ್ಪ ಅಂತ ಕೇಳಿದ್ರ. ಅನಿಸ್ಕೋಬೇಕಾಗಿತ್ತಪ್ಪ ಅಂದ್ರ ಮಗನ ನಿನ್ ತಂದಿಗೆ ಪ್ರತಿನಿತ್ಯದಂತೆ ಪೂಜೆ ಮಾಡಬೇಡ. ಹ್ಯಾಂಗ ಪೂಜೆ ಮಾಡ್ಬೇಕಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಹುಳ ಮುಟ್ಲಾರ್ದ ಹೂವ ಕಪ್ಪು ಮುಟ್ಲಾರ್ದ ಸೀತಾಳನ್ನ ತಂದ ಏನು ಮಾಡ್ದ? ಹುಳ ಮುಟ್ಲಾರ್ದ ಹೂವ ಕಪ್ಪು ಮುಟ್ಲಾರ್ದ ಸೀತಾಳ ತಂದು ನಿನ್ನ ಗುರುವಿನ ಸೇವಾ ಮಾಡ್ರಪ್ಪ ಅಂತ ಕೇಳಿದ್ರ ಏನಾಗ್ತದೆ? ಶ್ರೇಷ್ಠ ನಿಲ್ಲ ತಂದಿನೇ ಶ್ರೇಷ್ಠ ಅಂತ ತಿಳ್ಕೊಂಡ ತಾಯಿ ಪಾರ್ವತಿ ಹೌದು ಅಮೋಕ್ಷಿತ ಹೇಳಿದಳ. ಹೌದು. ಹೇಳ ಕೂಡನೆ ಅವಾಗ ಅಮೋಕ್ಷಿತ ತಾಯಿ ಹೇಳ್ತಾನ, ಏನಂತ? ತಾಯಿಯ ಸದ್ಗುರುವಿನ ದಯ ನನ್ನ ಮೇಲಿದ್ರ ಭಕ್ತಿಯೊಳಗೆ ಪಾಸ್ ಆಗಿಬಿಡ್ತಾರೆ ತಿಳ್ಕೊಂಡು ತಾಯಿ ತಂದೆ ಪ್ರಾಣಕ್ಕೆ ಬಿದ್ದ ಅಮೋಕ್ಷಿತ ಏನ್ ಮಾಡ್ತಾರೆ? ಕೈ ಒಳಗ ಹೂವಿನ ತುರುಡಿ ಹಿಡಿದ ಕೈ ಒಳಗ ಶೀತಾ ಬಿಂದಿಗೆ ಹೇಳೋದು ಅಡವಿ ಆದ ಸಂಚಾರ ಮಾಡ್ಕೊತ ಹೊಂಟ. ಹೌದು. ಹೋದಂತ ಸಮಯದೊಳಗ ತಿರುಗಿ ಬ್ಯಾಸಿಗೆ ಬಿಸಿಲೊಳಗ ಹೌದು ಅಮೋಘಿಸಿದ ಅಡವಿ ಆಡಳಿತ ತಿರುಗದ
ಸಮಯದೊಳಗ ಅಡವಿ ಒಳಗ ಏನಿತ್ತು ಏನಿತ್ತು? ಸೋಪಾನ ಎಂಬ ಬಾವಿ ಇತ್ತು. ಸೋಪಾನ ಎಂಬ ಬಾಯಿ ಇತ್ತು. ಅಮೋಕ್ಷದ ವಿಚಾರ ಮಾಡ್ರ. ಏನಿತ್ತ? ಈ ಸೋಪಾನ ಬಾವಿ ಒಳಗ ಕಪ್ಪಿ ಇರಂಗಿಲ್ಲ. ಹೌದು. ಕಪ್ಪಿ ಮುಟ್ಲಕ್ಕ ಸಾಧ್ಯನೇ ಇಲ್ಲ ತಿಳ್ಕೊಂಡು ಆ ಸೋಪಾನ ಬಾವಿ ಒಳಗ ಯೋಗಿನದ ಅಮೋಕ್ಷದ ಇಳದ ಇಳೋದು ಸುತ್ತಮುತ್ತ ನೋಡದ ಕಪ್ಪಿ ನೀರೊಳಗ ಕಾಣಲಿಲ್ಲ. ಹೌದು. ಬರೇ ಈ ನೀರಿಗೆ ಕಪ್ಪಿ ಮುಟ್ಟಿಲ್ಲ. ಹಾ, ನನ್ನ ಗುರುವಿಗೆ ಇದು ಯೋಗ್ಯವಾಗಿರ್ತಕ್ಕಂಥ ಶೀತಳ ಅಂತ ತಿಳ್ಕೊಂಡು ನನ್ನಪ್ಪ ಅಮೋಕ್ಷದ ಬಿಂದಿಗೆ ತುಂಬಬೇಕನ್ನೋದ್ರೊಳಗ ಪಾರ್ವತಿ ದೇವಿ ಮಾಯದ ಕಪ್ಪಿಯಾಗಿ ಬಾವಿ ಒಳಗ ಜಿಗದವ ನನ್ನ ಆತ್ಮೀಯ ಬಂಧುಗಳೇ. ಹೌದು. ಮಾಯದ ಕಪ್ಪಿಯಾಗಿ ಜಿಗದು ಅಮೋಕ್ಷದ ತಿಳಿದ. ಏನತ್ತ? ಈ ಬಾವಿ ಅಂದ್ರೆ ಹ್ಯಾಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಹೆಣ್ಣು ಮಕ್ಕಳಿಗೆ ತವ್ರ ಮನಿ ಹ್ಯಾಂಗಿರ್ತಾವ ನೋಡು. ಹೌದು. ಹಂಗ ಈ ಕಪ್ಪಿಗಳಿಗೆ ತವ್ರ ಮನಿ ಯಾವಾಗಪ್ಪ ಅಂತ ಕೇಳಿದ್ರ ಬಾವಿ. ಬಾವಿ. ಕಪ್ಪಿಗಳ ತವರು ಬಾವಿ ಅದ. ಹಾ, ಕಪ್ಪಿ ಮುಟ್ಟಿ ನೀರಿನ ಗುರುವಿಗೆ ಯೋಗ್ಯ ಆಗುದಿಲ್ಲ ತಿಳ್ಕೊಂಡು ಬಾವಿ ಒಳಗೆ ಮ್ಯಾಗ ಬಂದ. ಹೌದು. ತಿರುಗಾಡ್ಕೋತ ರಾತ್ರಿ ಅಲ್ಲಿಲ್ಲ ಹಗಲಲ್ಲಿಲ್ಲ. ಹೌದು. ನಸ್ಕಿನ ಮಾಡಿ ಹೊಂಟದ ನಪ್ಪ ಯೋಗಿನ ಮೋಕ್ಷದ ಎಲ್ಲಿಗೆ? ಶೀತಾಳ ನೀರನ್ನ ತರ್ಲಕ್ಕ. ಹೌದು. ಶೀತಾಳ ನೀರ ತರ್ಲಕ್ ಹೋದಂತ ಸಮಯದೊಳಗ ನಸ್ಕಿನ ಮಾರಿಗೆ ಏನಾಯ್ತು? ಇಬ್ಬನಿ ಹನಿ ನೀರು ಬೀಳ್ತದ. ತಮಗೆಲ್ಲರಿಗೆ ಗೊತ್ತಾವ. ಹೌದು. ಇಬ್ಬನಿ ಹನಿ ನೀರ ಬೀಳ್ತದಿಲ್ಲ ಮತ್ತೆ ಮರದ ಮ್ಯಾಗ ಹುಲ್ಲಿನ ಮ್ಯಾಗ ಹಿಂಗ ಇಬ್ಬನಿ ಹನಿ ನೀರು ಬೀಳ್ತಾವ. ಹೌದು. ಅವಾಗ ಆ ಗಿಡದ ಮ್ಯಾಗ ಬಿಟ್ಟಿರ್ತಕ್ಕಂಥ ಇಬ್ಬನಿ ಹನಿ ನೀರ ಎಲ್ಲಿನ ಮ್ಯಾಗ ನಿಂತಿರ್ತಕ್ಕಂಥ ಹನಿ ನೀರ ಬಿಂದಿ ಒಳಗ ಹನಿ ಹನಿ ಹನಿದಿಂದ ಹನಿದಿಂದ ಇಬ್ಬನಿ ಹನಿ ನೀರ ಬಿಂದಿಗೆಯಿಂದ ತುಂಬಿ ಇದು ಕಪ್ಪಿ ಮುಟ್ಲಾರ ಶೀತಾಳ ನನ್ನ ಗುರುವಿಗೆ ಯೋಗ್ಯ ಆಗದ ತಿಳ್ಕೊಂಡು ಜಂಬೂ ದೀಪಗಳ ಅಚ್ಚ ಕಡೆಗೆ ಹೋಗಿ ಹುಳ ಮುಟ್ಲಾರ ಹೂವನ್ನು ಹರಿದುಕೊಂಡು ಶೀತಾಳ ಮತ್ತು ಹೂವ ತಗೊಂಡು ಆ ಗುರುವಿನ ಸೇವೆ ಮಾಡುವಂತ ಸಮಯ ಬರ್ಬೇಕನ್ನೋ ಸಮಯದೊಳಗ ಹೌದು. ಪಾರ್ವತಿ ದೇವಿ ವಿಚಾರ ಮಾಡೋದು ಏನತ್ತ? ಇನ್ನು ತಂದೆ ಸೇವೆ ಪರಿಪೂರ್ಣ ಮಾಡಿ ತಂದಿಗೆ ಶ್ರೇಷ್ಠ ಮಾಡ್ತಾನ ಬಾತ್ ತಿಳ್ಕೊಂಡು ಏನು ಮಾಡಿದ್ರು? ಅವಾಗ ಪಾರ್ವತಿ ದೇವಿ ವಾಯುದೇವನನ್ನ ಕರೆದು ಗಾಳಿಯನ್ನ ಬೀಸಕ್ಕೆ ಹೇಳಿದ್ರು. ಮೇಘರಾಜನನ್ನ ಕರೆದು ಏನತ್ತ? ಹುಡುಗ ಸಿಡಲಿಕ್ಕೆ ಕರೆದು ಅಮೋಕ್ಷದ ಕೈ ಒಳಗ ಹೂವಿನ ದುರುಡಿ ಹಿಡಿದು ಹೆಗಲಿವಾಗ ಶೀತಾಗಿ ಅದ್ರೊಂದು ಹೊಂಟ ಬರುವಂತ ಸಮಯದಲ್ಲಿ ಕಾಡಿನೊಳಗಿರ್ತಕ್ಕಂಥ ಗಿಡಗಳ ಅಮೋಕ್ಷದ ಮೈ ಮ್ಯಾಗ ಬಿಡಕತ್ರು. ಪಾರ್ವತಿ ದೇವಿ ಹಂಗ ಕಾಡ್ಲಕತ್ರು. ಹೌದು. ಕಾಡದ್ರ ಸಹಿತ ಎಷ್ಟು ಗಿಡ ಬಿದ್ರು ಅಮೋಕ್ಷದ ಮೈ ಮ್ಯಾಗ ಬರೀ ಗುರುವಿನ ನಾಮವನ್ನು ಜಪಿಸುತ್ತ ಹೌದು. ಹಂಗೆ ಹೊಂಟ ಕರೆ ಪಾರ್ವತಿ ದೇವಿದ ಆಟ ನಡೀಲಿಲ್ಲ. ಹೌದು. ಇನ್ನು ಹಿಂಗಾದ್ರೆ ಮನೆಯಲ್ಲಿ ಬಾತ ತಿಳ್ಕೊಂಡು ಏನು ಮಾಡ್ದ? ಭೂತನ ಕಳಿಸ್ತಾಳ. ಹೌದು. ಏನು ಸವಾಮಣ್ಣದ ಟೊಣಪಿಯನ್ನ ಕೊಟ್ಟು ಭೂತನನ್ನ ಕಳಿಸ್ತಾಳ. ಹೌದು. ಭೂತ ಅಂದ್ರೆ ಯಾರು? ಭೂತಾಳಿಸಿದ ಭೂತ ಹೋಗಿ ಭೂತಾಳಿಸಿದ. ಹೌದು. ಭೂತಾಳಿಸಿದನನ್ನ ಕರೆಸಲು ಹೌದು. ಕರೆಸಿ ಹೇಳ್ತಾಳ ಭೂತಾಳಿಸಿದ ಪಾರ್ವತಿ ದೇವಿ. ಏನಂತ ಹೇಳ್ತಾಳ? ಹೋಗಿರೋದು ಅಮೋಕ್ಷದ ತಂದೆ ಶ್ರೇಷ್ಠನ ಹೌದು. ಹುಳ ಮುಟ್ಲಾರ್ದು ಹೂವ ಕಪ್ಪಿ ಮುಟ್ಲಾಡ್ಸಿದ ತಂದು ಗುರುವಿನ ಸೇವೆ ಮಾಡಿ ನಿನ್ನ ತಂದಿನ ಶ್ರೇಷ್ಠ ತಿಳ್ಕೊಂಡು ಅಮೋಕ್ಷದ ನಾ ಹೇಳಿ ನೀ ಭೂತಾಳಿಸಿದ್ದ. ಹೌದು. ಅಮೋಕ್ಷದ ಭಕ್ತಿ ಭಂಗ ಮಾಡ ತಿಳ್ಕೊಂಡು ಪಾರ್ವತಿ ದೇವಿ ಭೂತಾಳಿಸಿದ ಕಳಿಸಿದಂತ ಸಮಯದೊಳಗ ಏನಾಗ್ಯದ್ರಿಪ್ಪ? ಭೂತಾಳಿಸಿದ ಆ ಅಮೋಕ್ಷದನ ಎದುರಿಗೆ ಹೋಗಿ ನಿಂತು ಏನ್ ಮಾಡ್ದ? ತನ್ನ ಸವಾಮಣದ ಟೊಣಪಿಯಿಂದ ಅಮೋಕ್ಷದ 3 ಏಟು ಹೊಡೆದ. ಭೂತಾಳಿಸಿದ 3 ಏಟು ಹೊಡೆದ. ಹೌದು. ಅವಾಗ ಅಮೋಕ್ಷದ ಹೇಳ್ತಾನ ಏನಂತ? ನಾ 7 ಯುಗದಾಗ 7 ಅವತಾರ ಕೊಟ್ಟು ಭಕ್ತಿ ಮಾಡಿ ನನ್ನ ಮೈ ಬಹಳ ಭಾರ ಆಗಿತ್ತು. ಹೌದು. ಖರೆ ಈ ನಿನ್ನ ಸವಾಮಣದ ಟೊಣಪಿಯಿಂದ ನನ್ನ ಮೈ ಹಗುರಾಯ್ತ ತಿಳ್ಕೊಂಡು ಅಮೋಕ್ಷದ ಭೂತಾಳಿಸಿದ ಹೇಳ್ತಿದ್ದ. ಹೌದು. ಅವಾಗ ಭೂತಾಳಿಸಿದ ಹೇಳ್ತಾನ ಏನಂತ? ನಾ ಹೊಡೆಯುವಂತ ಈ ನನ್ನ ಟೊಣಪಿ ಎಟ್ಟಿಗೆ ಇಡೀ ಬ್ರಹ್ಮಾಂಡನೇ ನಡಿಗೆ ನೀ ಪಾತಾಳ ಲೋಕಕ್ಕೆ ಹೋಗಬೇಕಾಗಿತ್ತು. ಹೌದು. ನನಗಿಂತ ನೀ ಹೆಚ್ಚಿನ ಶಾವಣಿದ್ದ ತಿಳ್ಕೊಂಡು ನಿನ್ನ ಹೊಡೆದ ತಪ್ಪಿಗಾಗಿ ನಿನ್ನ ಶಿಷ್ಯನಲ್ಲಿ ನಾ ದುಡದು ನಿನ್ನ ಶಿಷ್ಯಾಗಿ ನಾ ದುಡದು ಹೌದು ನಿನ್ನ ಎದುರಿಗಿರ್ತೀನ ತಿಳ್ಕೊಂಡು ಏನ್ ಮಾಡ್ದ? ಅವಾಗ ಭೂತಾಳಿಸಿದ್ದ ಅಮೋಕ್ಷಿದ್ರ ಕೂಡ ಕೇಳಿ ಏನ್ ಮಾಡ್ದ? ಅಮೋಘಿಸಿದ್ದನ ಶಿಷ್ಯನಾದ. ಹೌದು. ಹಂಗೆ ಬರುವಂತ ಸಮಯದೊಳಗ ಹೌದು ಇನ್ನು ಭಕ್ತಿಯೊಳಗ ಪಾಸ್ ಆಗ್ತಾನೆ ಬಾ ಮೋಕ್ಷದ ತಿಳ್ಕೊಂಡು ಪಾರ್ವತಿ ದೇವಿ ಮಾಯದ ಹೆಣ್ಣ
ಒಂದು ಮಾಡಿಬಿಟ್ರು. ಹೌದು ಬಾಳಕಾವತಿನ ಮಾಡಿಬಿಟ್ರು. ಹೌದು ಬಾಳಕಾವತಿನ ಮಾಡಿಬಿಟ್ಟು ಕೂಡ ಅಮೋಕ್ಷತೆ ಹೋಗಿ ಅದು ಗಂಟೆ ಕೇಳ್ತಾಳ, ಏನತ್ತ ನಿಮ್ ಮ್ಯಾಗ ಮೋಹ ಬಾಳ ಆಗ್ಯಾರ, ಹಾ ಖರೆ ನಿನ್ನ ಕೂಡ ನಾನು ಲಗ್ನ ಆಗ್ತೀನಿ ಅಂತ ಕೂಡ ಅವಾಗ ಅಮೋಕ್ಷತೆ ಒಂದು ಮಾತು ಹೇಳ್ತಾನೆ. ಏನತ್ತ ನೋಡು, ಈಗ ನನ್ನ ಗುರುವಿನ ಸೇವಕ್ಕಾಗಿ ಹೊಂಟೀನಿ, ಹಾ ಖರೆ ಈ ಮಾಯೆಯ ಮೋಹಕ್ಕೆ ನಾ ಸೋಲಂಗಿಲ್ಲ. ಹೌದು ಮುಂದ ನರುಟ್ಟಿ ನಾಗರಾಜ್ ಮತ್ತೆ ಮಕ್ಕಳೊಳಗ ಏನ್ ಮಾಡು ನರುಟ್ಟಿ ನಾಗರಾಜ್ ಗೌಡನು ಹೊಟ್ಟಿಲೆ ಹುಟ್ಟಿದ. ಹೌದು ಹುಟ್ಟಿ ಬಂದ ಬಳಕ ನನಗ ಕೂನಿ ಹಿಡಿದಪ್ಪ ಅಂತಂದ್ರೆ ನನ್ನ ನಿನ್ನ ಕೂಡ ಲಗ್ನ. ಹೌದು ಸೇರ್ಕಂತ ನನಗ ಕೂನಿ ಹಿಡಿಲಿಲ್ಲ ಅಂದ್ರೆ ನನ್ನ ಬೆತ್ತಿನ ಕೂಡ ನಿನ್ನ ಲಗ್ನ ಅಂತ ಕೂಡಲೇ ಬಾಳಕಾವತಿ ಅಮೋಕ್ಷಿತಗ ಹೌದು ದಾರಿಯನ್ನ ಬಿಟ್ಟ. ಹೌದು ದಾರಿ ಬಿಡ್ಕೊಂಡು ಅಮೋಕ್ಷಿತ ಹುಳ ಮುಟ್ಟಾರ, ಹೂವ ಕಟ್ಟು ಮುಟ್ಟಾರ, ಶೀತಾಳ ತಂದು ತಂದು ಗುರುವಿನ ಸೇವೆಯನ್ನ ಮಾಡ್ಯಾನ. ಹೌದು ಗುರುವಿನ ಸೇವೆಯನ್ನ ಮಾಡಿ ಭಕ್ತಿ ಒಳಗ ಪಾಸ್ ಆದ ಬಳಕ ಅವಾಗ ಸೋಮನಿಗೆ ಒಂದು ಮಾತು ಹೇಳ್ತಾನ, ಏನತ್ತ ಹಲೋ ಅಮೋಕ್ಷಿತ, ಓ ಹೋದಾಗ ಭಕ್ತಿ ಮಾಡಿದ ಬಹಳ ಜಗ ಮಗನ, ಹೌದು ಮರ್ತ್ಯ ಲೋಕದಾಗ ಕರಿತೇರಿ ಮಾನವ ಬಹಳ ಅತ್ಯಾಚಾರ ನಡೆಸ್ಯಾನ. ಹೌದು ಅವ್ರು ಉದ್ದಾರಕ್ಕೆ ಹೋಗ ತಿಳ್ಕೊಂಡು ಅಮೋಘ ಸೋಮಲಿಂಗ ಏನೇನು ಕೊಟ್ಟಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ ಹೋಮದ ಕೊಂಬಳಿ ನೇಮನಿ ಬೆತ್ತ ಪ್ರಸಾದ ಗಂಟ ಬಡವರಿಗೆ ಭಾಗ್ಯ ಪಂಜಿಗೆ ತೊಟ್ಲ, ಹಾ ಮಳಿಕಿಲ ಬೆಳಿಕಿಲ ಕಾಮದೇನು ಕಲ್ಪವೃಕ್ಷ ಭೂತಾಶಿತದ ಜೋಡಿ ಕರ್ಕೊಂಡು ನಂದಿನ ಮುಂದೆ ಮಾಡಿದ್ ಒಂದು ಮಾತು ಹೇಳ್ತಾನ, ಎಲ್ಲ ಕೊಟ್ಟರು ಸಹಿತ ಗುರು ನನಗೆ ನೀವು ಹಿಂದಿಂದ ಬರಬೇಕು. ಹೌದು ಅದ್ ತಿಳ್ಕೊಂಡ ಗುರುವಿನನ್ನ ತಗೊಂಡು ಮರ್ತ ಲೋಕದಾಗ ಇಳೋದು ಶಿವಪುರ ಹಟ್ಟಿ ಒಳಗೆ ಶಿವಮಾಯ ಎಲ್ಲ ಮುಮ್ಮೆಟ್ಟು ಕೊಟ್ಟದ ಮ್ಯಾಗ ಅಮೋಕ್ಷದ ವಾಸ ಮಾಡುವ. ಹೌದು ಇಲ್ಲಿ ವಿಷಯ ಹ್ಯಾಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ ಕೈಲಾಸದಾಗ ಏನ್ ಮಾತು ಕೊಟ್ಟಿದ್ದ, ಏನು ಮರ್ತ್ಯ ಲೋಕದಾಗ ನಾಗರಾಯ ಗೌಡನ ಮಗಳಾಗಿ ಹುಟ್ಟಿ ಬಂದಿದ್ದ ಬಾಳಕಾವತಿಗೆ. ಹೌದು ಅವಾಗ ನರುಟಿ ನಾಗರಾಯ ಗೌಡನ ಮಗಳಾಗಿ ಶಿವಪುರ ಹಟ್ಟಿ ಒಳಗ ಪದ್ಮಾದೇವಿ ಹುಟ್ಟಿ ಬಂದಳು. ಹುಟ್ಟಿ ಬಂದೊಳಗ ಅಮೋಕ್ಷದ ಕೈಲಾಸದಾಗ ಪಾಠ ಮಾತಿನ ಪ್ರಕಾರ ಏನ್ ಮಾಡ್ದ ಏನ್ ಮಾಡ್ದಪ್ಪ ಅಂತ ಕೇಳಿದ್ರ, ಏನ್ ಮಾಡ್ಯಾನ್ರಿಪ್ಪ ಅಪ್ಪನ ಮುಂದಕ್ಕಾಗಿ ಭೂತಾಸಿದ್ರನ್ನ ಕರ್ಕೊಂಡು ಶಿವಪುರ ಹಟ್ಟಿಗೆ ಬಂದು ನಾಗರಾಯ ಗೌಡನ ಮನೆ ಮುಂದೆ ನಿಂತು ಹೌದು ಅವಾಗ ಹೆಣ್ಣು ಕೇಳಕ್ ಹೋಗ್ತಾನೆ. ಹೌದು ಅವಾಗ ನಾಗರಾಯ ಗೌಡ ಹೇಳ್ತಾನ, ಏನತ್ತ ತಾಯಿಯನ್ನು ಸೋಲಕತ್ತದ 80 ವರ್ಷದ ಮುದುಕದ ನಾಯಿ ಹಂಗ ನಿನಗೆ ಹೆಣ್ಣು ಕೂಡ ತಿಳ್ಕೊಂಡು ಅಮೋಕ್ಷಿತ ಬಾಯಿಗೆ ಬಂದಾಗ ಬೈದ ಧಿಕ್ಕಾರ ಮಾಡಿ ಕಳುವುದ. ಹೌದು ಅಮೋಕ್ಷಿತ ಮನನೊಳಗ ತಿಳ್ಕೊಂಡು ಗೌಡನ ಹೊತ್ತದ ಮ್ಯಾಗ ಭಂಡಾರ ಹೊಡೆದ. ಹೌದು ಗೌಡನ ಮನೆಯೊಳಗಿರ್ತಕ್ಕಂಥ ಇದ್ದೇಶ್ವರಿ ಹೊಲಕತ್ತು, ಕಟ್ಟದಲ್ಲಿ ದನಕರಗಳ ಸರಿಗತ್ತು, ಮನೆಯನ್ನ ಬಂದಿರೋ ತ್ರಾಸ ಹೆಚ್ಚಿಗಾಯ್ತು. ಅನ್ನದ ಹೊಳ ನೀರ್ನ ಹೊಳ ಆಯ್ತು. ಅವಾಗ ಬೇಬಿ ಪಾತಿಮನಂತಕ್ಕ ದೇವ್ರು ಕೇಳಿದ್ರು. ಕೇಳುವಂತ ಸಮಯದೊಳಗ ಕೈಲಾಸದೊಳಗ ನಡೆದಂತ ವೃತ್ತಾಂತ ಬೇಬಿ ಪಾತಿಮ ಹೌದು ಹೇಳಲಿಲ್ಲ. ಹೌದು ಜಡಿ ಖುಷಿನ ಜಗಲಿನಾಗ ಕೊಯ್ಲಿರೋರು. ಹೌದು ಆ ಬಿಬಿ ಫಾತಿಮನ ಮಾತನ್ನ ಕೇಳಿ ಜಡಿ ಖುಷಿನ ಜಗಲಿನಾಗ ಕೊಯ್ದಿಟ್ಟ. ಹೌದು ಮುಂದೆ ಹಿಂಗ ಅನೇಕ ಪವಾಡಗಳನ್ನ ಮಾಡಿ ಅಮೋಕ್ಷಿತ ಆ ಖುಷಿನ ಜೀವದಾನ ಮಾತು ಹಾಳಿ ನೀಡ್ಯಾನ. ಹೌದು ಇಲ್ಲಿ ಅಮೋಕ್ಷಿತ ಪ್ರಪಂಚಕ್ಕೆ ಬರ್ಬೇಕಾದ್ರ ಕಾರಣ ಏನು? ಇಲ್ಲಿ ಏನು ಕೈಲಾಸದಾಗ ಅಡ್ಡಗಟ್ಟಿ ನಿಂತಿರುವ ಗುರುವಿನ ಸೇವಕ ಹೊಂಟಿದ್ದ. ಹೌದು ಅವಾಗ ನಿನ್ನ ಮ್ಯಾಗ ಮೋಹ ಬಾಳಾಗ್ಯದ, ನಿನ್ನ ಮ್ಯಾಗ ಮೋಹ ಬಾಳಾಗ್ಯದ. ಹೌದು ನೀವ್ ಮರ್ತ್ಯ ಲೋಕದಾಗ ಆ ನಾಗರಾಯ ಗೌಡನ ಹೊಟ್ಟಿಗೆ ಹುಟ್ಟಿದ. ಅವಾಗ ಅಮೋಕ್ಷದ ಲಗ್ನ ಆಗ್ತೀನಿ ಅಂತ ಹೇಳಿದ. ಹೌದು ಆ ಪಾಠ ಮಾತಿನ ಪ್ರಕಾರ ಹೌದು ಇಲ್ಲಿ ನರುಟಿ ನಾಗರಾಯ ಗೌಡನ ಹೊಟ್ಟಿಲೆ ಪದ್ಮಾದೇವಿ ಹುಟ್ಟಿ ಬಂದಾಳ. ಹೌದು ಹುಟ್ಟಿ ಬಂದಿದ್ದಕ್ಕಾಗಿ ಅಮೋಕ್ಷದಾಗ ಕೂನ್ ಹಿಡಿದಿಲ್ಲಕಿ. ಹೌದು ಬಂದ್ರ ಬಾಯಿ ಕಳಿಸಿದ್ರು. ಹೌದು ಅದಕ್ಕಾಗಿ ಅಮೋಕ್ಷದ ಲಗ್ನ ತಾನು ಬೆಚ್ಚಿನ ಕೂಡ ಲಗ್ನ ಮಾಡಿ ಹೌದು ಒಂದು ಪ್ರಪಂಚವನ್ನ ಹಿಂಗ ಸಿದ್ಧಟಿಗೆ ಬೆಳೆಸೋಣ ಅನ್ನುವಂತ ಮಾತನ್ನ ಹೇಳಿ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನು ಹೇಳದೆ ಇನ್ನೊಂದು